ಹಲೋ ನಮಸ್ಕಾರ. filmab.com ವಿಡಿಯೋಗೆ ಮತ್ತು ವಿಡಿಯೋ ಮಾತುಕತೆಗೆ ಮತ್ತು ಅವಾರ್ಡ್ ಪ್ರೆಸೆಂಟೇಷನ್ ಸೆರೆಮನಿಗೆ ಸ್ವಾಗತ ವೀಕ್ಷಕರೇ. ತಮಗೆ ಗೊತ್ತಿರೋ ಹಾಗೆ 2016ನೇ ಇಸ್ವಿಯಲ್ಲಿ ಯಾರ್ಯಾರಿಗೆ ಪ್ರಶಸ್ತಿ ಗಳಿಸಿದ್ರು ವಾರ್ಷಿಕ ಪ್ರಶಸ್ತಿಗಳು ಅದನ್ನು ಕೊಟ್ಕೋತಾ ಬರ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ಅರ್ಜುನ್ ಜನ್ಯ ದ ಬೆಸ್ಟ್ ಮ್ಯೂಸಿಕ್ ಅವಾರ್ಡ್ ಅಂತೇಳಿ ಅವ್ರಿಗೆ ಅವಾರ್ಡ್ ಪ್ರೆಸೆಂಟ್ ಮಾಡಿದ್ವಿ. ಅವ್ರ ಮನೆಯಲ್ಲೇ ಹೆಬ್ಬಾಳಲ್ಲಿ. ಬೆಂಗಳೂರು ಭಯಂಕರ ಟ್ರಾಫಿಕ್ ಜಾಮು, ಅದು ಏನು ರ್ಯಾಲಿಗಳು, ಪೊಲಿಟಿಕಲ್ ರ್ಯಾಲಿ ಗೊತ್ತಿಲ್ಲ. ಬಹಳ ಹೊತ್ತಾಗೋಯ್ತು. ನಾನು ರಾಘವೇಂದ್ರ ಹೆಗಡೆ ಅವರಿಗೆ ಕಾಯಿಸ್ತಾ ಇದ್ದೆ. ರಾಘವೇಂದ್ರ ಹೆಗಡೆ ಅವರು ಯಾರು ಅಂತ ನಾನು ಹೇಳ್ತೀನಿ. ಇವ್ರಿಗೂ ಒಂದು ಅವಾರ್ಡ್ ಬಂದಿದೆ, ಕಂಗ್ರ್ಯಾಚುಲೇಷನ್ಸ್. ಬಿಫೋರ್ ದ್ಯಾಟ್ ಇನ್ನೊಂದು ವಿಚಾರ ಪ್ರಮುಖವಾಗಿ ಪ್ರಸ್ತಾಪಕ್ಕಾಗಿತ್ತು. ರಾಘವೇಂದ್ರ ಹೆಗಡೆ ಅವರು ಕನ್ನಡಿಗರು, ಮಂಗಳೂರಿನವರು. ಆದರೆ ಮಂಗಳೂರಿಂದ ಮಹಾರಾಷ್ಟ್ರಕ್ಕೆ ಹೋಗಿ ಅಂದರೆ ಮುಂಬೈಗೆ ಹೋಗಿ ಸುಮಾರು ಒಂದು 28 ವರ್ಷ ಅಲ್ಲೇ ನೆಲೆಸಿದ್ದಾರೆ. ಕನ್ನಡಿಗರಾದರೂ ಅವರು ಮುಂಬೈ ಸಿಟಿಸನ್ನೇ ಆಗಿಬಿಟ್ಟಿದ್ದಾರೆ. ಆದರೆ ಅಲ್ಲಿ ಅವರು ಮೂಲತಃ ಒಬ್ಬ ಕಲಾವಿದರು ಮತ್ತು ಒಂದು ಸ್ಟುಡಿಯೋ ಇಟ್ಕೊಂಡಿದ್ದಾರೆ. ಡಾಲ್ಬಿ ಸ್ಟುಡಿಯೋ ಇದೆ, ಟೆಲಿ ಸೀರಿಯಲ್ಗಳು ಮಾಡ್ತಾರೆ, ಸೋಪ್ಸು, ಡೈಲಿ ಸೋಪ್ಸು. ಆ ಕ್ಷೇತ್ರ ಅವ್ರದ್ದು. ಒಂದು ದಿವಸ ಅವರಿಗೆ ಒಂದು ಆಸೆ ಬರುತ್ತೆ, ನಾನು ಯಾಕೆ ಒಂದು ಕನ್ನಡ ಸಿನಿಮಾ ತೆಗಿಬಾರ್ದು, ಒಂದು ಕನ್ನಡ ಸಿನಿಮಾ ಪ್ರೊಡ್ಯೂಸ್ ಮಾಡೋಣ ಅಂತ ತುಂಬ ದಿವಸ ಆಸೆ ಇರುತ್ತೆ. ಸಿನಿಮಾ ಶುರು ಮಾಡಬೇಕು, ಹೇಗೆ ಮಾಡೋದು, ಒಂದು ಒಳ್ಳೆ ಸ್ಟಾರ್ ಹಾಕ್ಕೊಂಡು ಮಾಡಬೇಕು, ಬಿಗ್ ಬ್ಯಾನರ್ ಮೂವಿ ಚೆನ್ನಾಗಿ ಮಾಡಬೇಕು ಅಂತೇಳಿ ಒಂದು ಬಿಗ್ ಆ್ಯಂಬಿಷನ್ ಇರುತ್ತೆ. ಆದರೆ ಸ್ಟಾರ್ಗಳು ಕೈಗೆ ಸಿಗ್ತಾರಾ? ದೊಡ್ಡ ದೊಡ್ಡ ಸ್ಟಾರ್ಗಳು ಪರಿಚಯದವರಿಗೆ ಕಾಲ್ ಶೀಟ್ ಕೊಡೋಲ್ಲ. ಇನ್ನು ಯಾರೋ ಹೊಸಬರು ಬೇರೆಯವರಿಂದ ಬಂದರೆ ಕಾಲ್ ಶೀಟ್ ಯಾರು ಕೊಡ್ತಾರೆ? ರಾಘವೇಂದ್ರ ಹೆಗಡೆ ಅವರೇ ಕೊಡೋದು ಭಾಳ ಕಷ್ಟ. ಹೀಗಾಯಿತು. ಆದರೆ ಆ ಸಂದರ್ಭದಲ್ಲಿ ಏನಾಯಿತು, ಒಬ್ಬ ವ್ಯಕ್ತಿ ಬಂದರಂತೆ, ಅವರು ಪತ್ರಕರ್ತರಂತೆ ಅಥವಾ ಪತ್ರಕರ್ತರ ಅಂತ ಹೇಳ್ಕೊಂಡಿದ್ರು ಏನೋ ನಂಗೆ ಗೊತ್ತಿಲ್ಲ. ರಾಘವೇಂದ್ರ ಹೆಗಡೆ ಅವರು ಕ್ಲಾರಿಫೈ ಮಾಡ್ತಾರೆ, ಸರ್ ನಾನು ದರ್ಶನ್ ಅವ್ರದ್ದು ಕೊಡಿಸ್ತೀನಿ ನಿಮಗೆ ಕಾಲ್ ಶೀಟು, ನನಗೆ 7 ಲಕ್ಷ ರೂಪಾಯಿ ನನಗೆ ಕಮಿಷನ್ ಕೊಡಿ ಅಂತ ಕೇಳಿದ್ರಂತೆ. ಸರ್ ಯಾರು ಸರ್ ಪತ್ರಕರ್ತರು? ಇಲ್ಲ ಸರ್, ಆ ಥರ ಅದೇನು ಇಲ್ಲ, ಅದೇನು ಆ ಥರ ಕೇಳಿ. ಮತ್ತು ಇದನ್ನು ದರ್ಶನ್ ಒಂದ್ಸಲ ಹೇಳಿದರು, ಈ ಥರ ಕೇಳಿದ್ರಂತೆ. ಹಾಗೆ ಇರುತ್ತೆ ಕೆಲವೊಂದು ಪರ್ಸನಲ್ಸ್ಗಳು. ಓಕೆ, ನಾನು ಹೇಳೋಕ್ಕೆ ಇಷ್ಟಪಡೋದು ಅದು ಕೇಳಿದಂತೂ ನಿಜ. ಅದೇನು ಇರುತ್ತಲ್ಲ ಸರ್, ಈಗ ಯಾರು ಫ್ರೀಯಾಗಿ ಕೆಲಸ ಮಾಡ್ತಾರೆ? ಓಕೆ, ಯಾರು ಕೆಲಸ ಮಾಡಬೇಕಾದ್ರೆ ಯಾರು ಪ್ರತಿಯೊಬ್ಬ ಹಣ ತಗೊಂಡೇ ತಗೊಳ್ತಾರೆ. ಅದಕ್ಕೆ ನಾವು ತಪ್ಪಂತ ಹೇಳಿ ಆಯಿತು. ನೀವು ಅದರ ಬಗ್ಗೆ ವಿವರವಾಗಿ ಹೇಳದೇ ಇದ್ರೆ ಏನು ಬೇಜಾರಿಲ್ಲ. ಬಟ್ ಜಸ್ಟ್ ಕ್ಲಾರಿಫೈ ಮೀ ವೆದರ್ ಅವರು ಜರ್ನಲಿಸ್ಟಾ ಅಥವಾ ಜರ್ನಲಿಸ್ಟ್ ಅಂತ ಹೇಳ್ಕೊಂಡಿಲ್ಲ. ಸರ್, ಐ ಡೋಂಟ್ ವಾಂಟ್ ಆನ್ಸರ್. ನನಗೆ ಆನ್ಸರ್ ಕೊಡೋಕ್ಕಿಲ್ಲ. ಓಕೆ, ಅವರು ಆನ್ಸರ್ ಕೊಡೋಕ್ಕೆ ಇಷ್ಟ ಇಲ್ಲ. ಫ್ಯಾಂಟಾಸ್ಟಿಕ್. ಆಮೇಲೆ ಅವ್ರ ಮೂಲಕ ನಿಮಗೆ ಕಾಲ್ ಶೀಟ್ ಸಿಗಲಿಲ್ಲ. ಬಟ್ ಹೌ ಡಿಡ್ ಯು ಅಪ್ರೋಚ್ ದರ್ಶನ್? ಹೌ ಡಿಡ್ ಯು ಗೆಟ್? ದರ್ಶನ್ ಸರ್ಗೆ ನಾನು ಎಡಿಟರ್ ಅಂತ ಹೇಳಿದ್ದಕ್ಕೆ ಅವರು ಇಂಪ್ರೆಸ್ ಆದರು. ಆಮೇಲೆ ಅವರು ಡೇಟ್ ಕೊಟ್ಟಿದ್ದಾರೆ. ಡೇಟ್ ಕೊಟ್ಟರು. ಮತ್ತು ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಪಿಕ್ಚರ್ ಹಾಕಿದ್ರು. ಅಲ್ಲ, ನ್ಯಾಚುರಲಿ ಅಲ್ಲ, ಫಸ್ಟ್ ನೀವು ಅವ್ರನ್ನ ಅಪ್ರೋಚ್ ಮಾಡಿ ಕಾಲ್ ಶೀಟ್ ತಗೊಳ್ಳೋ ಹಂತದಲ್ಲಿ ಈ ಒಂದು ಬಾಟಲ್ ನೆಕ್ಸ್ಟ್ ಬಂದಿದ್ದು. ಆಮೇಲೆ ನಿಮಗೆ ದರ್ಶನ್ ಪರಿಚಯ ಚೆನ್ನಾಗಾಯಿತು. ನೀವು ತುಂಬ ಜೆಲ್ ಆದ್ರಿ, ಸಿನಿಮಾನು ಬಂತು. ಆ ಸಿನಿಮಾ ಹೆಸರು ಜಗ್ಗುದಾತ ವೀಕ್ಷಕರಲ್ಲಿ. ಸೊ ಜಗ್ಗುದಾತ ಹೇಗಾಯಿತು ಸಿನಿಮಾ? ತುಂಬ ಚೆನ್ನಾಗಿದೆ, ತುಂಬ ಸಕ್ಸಸ್. 100 days ಆಗಿದೆ. ತುಂಬ ಬಹಳ ಗ್ರ್ಯಾಂಡ್ ಆಗಿತ್ತು ಪಿಕ್ಚರ್. ತುಂಬ ಚೆನ್ನಾಗಿದೆ. ಬಟ್ ಹೆಗಡೆ ಅವರೇ, ಈ ದೊಡ್ಡ ಸ್ಟಾರ್ ಹಾಕೊಂಡು ಒಂದು ಸಿನಿಮಾ ಮಾಡೋದು ತುಂಬ ಚಾಲೆಂಜಿಂಗ್ ಅಲ್ವಾ? ಹೌದು. ನಿಮ್ಗೆ ಏನೇನು ಕಷ್ಟಗಳು ಪಟ್ರಿ, ಏನೇನು ಸಂತೋಷ? ಎಲ್ಲ ಸಂತೋಷ. ಕಷ್ಟವೇ ಇಲ್ಲ. ಸಂತೋಷ ಬರೋ ಮುಂಚೆ ಕಷ್ಟಗಳು ಬರಬೇಕಲ್ಲ. ಏನು ನಮಗೆ ತಿಳ್ಕೊಳ್ಳೋಣ. ಆ ಥರ ಏನು ಕಷ್ಟ ಬಂದಿಲ್ಲ. ಓಕೆ, ಆ ಥರ ಏನು ಕಷ್ಟ ಬಂದಿಲ್ಲ. ಕಷ್ಟ ಅನ್ನೋದಕ್ಕಿಂತ ಕಷ್ಟ ಅಂದರೆ ಇಂಗ್ಲೀಷಲ್ಲಿ ಡಿಫಿಕಲ್ಟು, ಟ್ರಬಲ್ ಆಗುತ್ತೆ. ಚಾಲೆಂಜಸ್ ಅಂತ ಬರುತ್ತಲ್ಲ, ಸವಾಲು. ಪೂರ ದರ್ಶನ್ ಸರ್ ಹತ್ರ ಪಿಕ್ಚರ್ ಮಾಡಿ ರಿಲೀಸ್ ಮಾಡೋದು ಒಂದು ಚಾಲೆಂಜ್. ದಟ್ ಇಟ್ಸ್ ದೊಡ್ಡ ಸ್ಟಾರ್. ಸರಿ, ಅದೊಂದು ದೊಡ್ಡ ಚಾಲೆಂಜ್ ಏನಿಲ್ಲ. ಸೊ ಜಗ್ಗುದಾದ ಸಿನಿಮಾ ಕಳೆದ ವರ್ಷ ಸುಮಾರು ಒಂದು 150ಕ್ಕಿಂತ ಜಾಸ್ತಿ ಸಿನಿಮಾ ರಿಲೀಸ್ ಆಯಿತು. ಅದರಲ್ಲಿ ನಾವು filmab.com ನಾವೆಲ್ಲ ಅವಾರ್ಡ್ಸ್ ಕೊಡುವಾಗ ರೀಡರ್ಸ್ ಚಾಯ್ಸಸ್ ಬೇಸಿಕಲಿ. ಯಾವುದು ಒಳ್ಳೆ ಚಿತ್ರ, ಯಾವುದು ಫಿಲ್ಮ್, ರೀಡರ್ಸ್ ಡಿಸೈಡ್ ಅಂತ ಹೇಳ್ಬಿಟ್ಟು ನಾವೆಲ್ಲ ಇಂಟರ್ನೆಟ್ಟಲ್ಲಿ filmab.com ಡಿಸ್ಪ್ಲೇ ಮಾಡಿದ್ವಿ. ಒಂದು 14 ಸಿನಿಮಾ ಕೊಟ್ಟಿದ್ವಿ ಹೆಗಡೆ. ಅದರಲ್ಲಿ ಕೋಟಿಗೊಬ್ಬ ಇತ್ತು, ಕಲ್ಪನಾ 2 ಇತ್ತು, ಆಮೇಲೆ ದೊಡ್ಡ ಮನೆ ಹುಡುಗ ಇತ್ತು. ಆ ಥರ ಒಂದು 14 ಸಿನಿಮಾ ಇದ್ವಿ. ಆದರೆ ಜಗ್ಗುದಾದನೂ ಇತ್ತು. ಆ್ಯಂಡ್ ಸಾರ್ವಜನಿಕರ ಒಂದು ಅಭಿಪ್ರಾಯ ಅದು ಜಗ್ಗುದಾದಾಗೆ ಆಯಿತು. ಒಂದು 34,000 ಓಟುಗಳು ಬಿದ್ದು ಜಗ್ಗುದಾದ ದ ಬೆಸ್ಟ್ ಕನ್ನಡ ಮೂವಿ ಫಾರ್ 2016 ಅಂತೇಳಿ ರೀಡರ್ಸ್ ಡಿಸೈಡ್ ಮಾಡೋದು. ಭಾಳಷ್ಟು ಜನ ನಮ್ಮ ಓದುಗರಿಗೆ ಗೊತ್ತಿದ್ದರಿಗೆ ತಿಳಿಸೋಣ, ಯಾಕಂದ್ರೆ ಗ್ಲೋಬಲ್ ಎಲ್ಲ ನೋಡ್ತಾರೆ. ಜಗ್ಗುದಾದ ಸಿನಿಮಾ ಎಸೆನ್ಷಿಯಲಿ ಇಟ್ಸ್ ಎನ್ ಎಂಟರ್ಟೈನರ್. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್. ಇನ್ನೊಂದು ಇದರೊಳಗಿದೆ ಸ್ವಾರಸ್ಯ. ಈ ಸಿನಿಮಾದಲ್ಲಿ ನೀವು ನೋಡಿದರೆ ಹೇಳ್ತೀನಿ, ಆ ಸಿನಿಮಾದಲ್ಲಿ ಇದು ಕಾಮಿಡಿ ರೂಟ್ ತೊಗೊಳುತ್ತೆ. ಅದು ಈ ಸಾಮಾನ್ಯ ನೀವು ದೊಡ್ಡ ಹೀರೋನ ಹಾಕೊಂಡು ಮಾಡ್ತೀನಿ ಅಂತಂದರೆ ಲಾಂಗು, ಮಚ್ಚು, ರಕ್ತ, ಕೀವು, ಹೊಡೆದಾಟ ಎಲ್ಲ ಇರುತ್ತಲ್ಲ, ಆ ಥರದ್ದು ಇರುತ್ತೆ ಅಂತ ಕೆಲವರು ಅನ್ಕೋತಾರೆ. ಆ ಥರ ಸಿನಿಮಾಗಳು ಬಂದಿರೋದು ನಿಜಾನೇ. ಆದರೆ ಈ ಸಿನಿಮಾದಲ್ಲಿ ಆ ಥರ ಎಲ್ಲ ಒಂದು ಕಾಮಿಡಿ ಇರುತ್ತೆ. ಅಲ್ಲಿ ಒಂದು ದೆವ್ವನೂ ಇರುತ್ತೆ. ರವಿಶಂಕರ್ ಅಂತ ಅವರು ಆ್ಯಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ರವಿಶಂಕರು ಅವರು ತಾತ ಅವರು ಈ ಮೊಮ್ಮಗನಿಗೆ ಮದುವೆ ಮಾಡಿಸಲೇಬೇಕು, ಒಳ್ಳೆ ಸಂಪ್ರದಾಯಸ್ಥ ಹುಡುಗಿ ಮದುವೆ ಮಾಡಬೇಕು ಅನ್ನೋದು ದೆವ್ವ ತಾತನ ಅಪೇಕ್ಷೆ ಆಗಿರುತ್ತೆ. ಏನಿವೆ ಅದು ಕಥೆ ಬಗ್ಗೆ ಹೇಳಕ್ಕೆ ಹೋಗಲ್ಲ ನಾನು. ಬಟ್ ಆ ಮೂವಿನ, ಆ ಕಾಮಿಡಿನ ಒಬ್ಬ ಸೂಪರ್ ಡೂಪರ್ ಹೀರೋ ಲೈಕ್ ದರ್ಶನ್
ಅವರು ಕೂಡ ಇಂಥ ಸಿನಿಮಾ ಮಾಡಿ ಜನ ಮನ್ನಣೆ ಗಳಿಸ್ಬೋದು, ಅವಾರ್ಡ್ ಗಳಿಸ್ಬೋದು, ಒಂದು ಸಾರ್ವಜನಿಕರಿಂದ ಮೆಚ್ಚುಗೆ ಗಳಿಸ್ಬೋದು ಅನ್ನೋಕ್ಕೆ ಜಗ್ಗುದಾದ ಸಾಕ್ಷಿ. ಮತ್ತು ನಮ್ಮ filmbeat.com ಅಷ್ಟು ಜನಮತ ಹಾಕಿ ಈ ಎಲ್ಲ ಸಿನಿಮಾಗಳಿದ್ದಾರೆ, ದೊಡ್ಡ ದೊಡ್ಡ ಬ್ಯಾನರ್ ಸಿನಿಮಾಗಳು, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸು ಎಲ್ಲ ಇದ್ದರೂ ಈ ಸಿನಿಮಾನ ಗೆಲ್ಲಿಸಿರೋದು ಅದು ಒಂದು ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್. ಆನಂತರ ಅದು ಸಕ್ಸಸ್ ಮೀಟ್ ಆಯ್ತಲ್ಲ, ಸಕ್ಸಸ್ 1 ವರ್ಷ ಆಯಿತು, ಜಗ್ಗೋದ 100 days ಆಯ್ತಲ್ಲ, ಅದು 100 days ಯಾವ ಥಿಯೇಟ್ರಲ್ಲಿ ಆಯಿತು? ತುಂಬ ಥಿಯೇಟ್ರಲ್ಲಿ ಆಯಿತು. ಓಕೆ, 100 days ಆಯಿತು, ಮಾಡಿದ್ದಕ್ಕೆ ಒಂದು ಸಕ್ಸಸ್ ಅಂತ ಪಾರ್ಟಿ ಅಂತ ಮಾಡಿದ್ರು. ಬಟ್ ಹೆಗಡೆ ಅವ್ರ ಮೇಲೆ ಒಂದು ಆಪಾದನೆ ಇದೆ. ಏನಂದರೆ ಆಪಾದನೆ ಇತ್ತು, ಈಗೆಲ್ಲ ಆಗೋಯ್ತು. ಅವಾಗ ಎಲ್ಲರನ್ನು ಕರೆದು ಇಲ್ಲ 100 days ಫಂಕ್ಷನ್ ಅಲ್ಲ ಅದು, ಅದು ಸಕ್ಸಸ್ ಪಾರ್ಟಿ. ಅದೇ ಸಕ್ಸಸ್ ಮೀಟಲ್ಲಿ 4ನೇ ವಾರ. ಹೌದು, ಎಲ್ಲ ಬರೀ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ, ಕ್ಯಾಮ್ರಾಮನ್ನ ಎಲ್ಲ ದೊಡ್ಡ ದೊಡ್ಡ ಮನುಷ್ಯನ ಕರೆದ್ರು. ಎಲ್ಲರೂ ಟೀಮ್ ಎಲ್ಲ ಕರೀಲಿಲ್ಲ ಅಂತೇಳಿ ದರ್ಶನ್ ಇವ್ರ ಮೇಲೆ ಭಯಂಕರ ಕೋಪ ಮಾಡ್ಕೊಂಡಿದ್ರು. ಈಗ ಮನಸ್ತಾಪ ಬಗೆಹರಿತಾ? ಹೀಗೆ ಅದೇ ಮನಸ್ತಾಪ ಇಲ್ಲ, ಅದೆಲ್ಲ ಆ ಸಣ್ಣ ಪುಟ್ಟ ಪ್ರಾಬ್ಲಮ್ ಏನು ಮನಸ್ತಾಪ ಇಲ್ಲ. ಅದು ಮಿಸ್ಕಮ್ಯುನಿಕೇಶನ್ ಆಗೇ ಆಗುತ್ತಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ ಏನೇನಂತಲ್ಲ. ಅವ್ರದ್ದು ತಪ್ಪಿಲ್ಲ, ಸರ್ ಹೇಳಿದಕ್ಕೇನು ತಪ್ಪಿಲ್ಲ, ಅವ್ರು ಹೇಳಿದ್ದೆ ಸರಿ, ನಾವು ಕರಿಬೇಕು. ನಮ್ದೇನು ಪ್ರಾಬ್ಲಮ್ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಇಬ್ಬರು ಫ್ರೆಂಡ್ಸ್ ಆಗಿದ್ದೀರಾ? ಇನ್ನೊಂದು ಕಾಲ್ಶೀಟಿಗೆ ಅದು ಈಗ ನಾವು ಮನೇಲಿ ಗಂಡ ಹೆಂಡತಿ ಇರುವಾಗ ಜಗಳ ಆಗ್ತಾ ಇರಲ್ಲ ಸರ್, ಹೆಂಡತಿ ಬಿಸಾಕ್ತೀವಿ. ಅದೆಲ್ಲ ಸ್ವಾಮಿ ಹೆಗ್ಡೆ ಆಯ್ತಪ್ಪ. ಈಗ ಒಂದು ಸಿನಿಮಾ ಮಾಡಿದ್ರೆ ಇವರು ಮಾಡಿರೋದು ಒಂದೇ ಸಿನಿಮಾ ಮಾಡಿರೋದು, ಅದೇ ಈಗ ಬೆಸ್ಟ್ ಮೂವಿ ಅಂತೇಳಿ ಡಿಸೈಡ್ ಆಯಿತು. ಹಣಕಾಸು ಮಾಡ್ತು, ಜನಮನ್ನಣೆ ಬಂತು. ಹೆಗ್ಡೆ ಅವರು ಮುಂಬೈಲಿ 28 ವರ್ಷ ಅಲ್ಲಿದ್ದಾರೆ, ಬಂದು ಇಲ್ಲಿ ದುಡ್ಡು ಹಾಕಿ ಹೀರೋ ಹಾಕಿ ಬಿಗ್ ಹೀರೋನ ಹಾಕಿ ಆ ಸಿನಿಮಾ ಮಾಡಿ ಜೈಗರಿಸ್ಕೊಂಡಿದ್ದಕ್ಕೆ ಒಂದು ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ. ಮತ್ತೆ ಇನ್ನೊಂದು ಮತ್ತೆ ಸಿನಿಮಾ ಹೊಸ ವೆಂಚರ್. ಅವ್ರು ತುಂಬ ಬ್ಯುಸಿ ಇದ್ದಾರೆ ದರ್ಶನ್ ಸರ್. ಎಷ್ಟು ಅಲ್ಲ ಒಬ್ಬರೇ, ನಾ ಬೇರೆಯವ್ರು ಯಾರು ಇಲ್ವಾ? ನಡೀತಾ ಇದೆ, ಸ್ಕ್ರಿಪ್ಟ್ ಬರೀಬೇಕಲ್ಲ. ಪಿಕ್ಚರ್ ಮಾಡಿದ್ರೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಇರಬೇಕು. ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಏನಲ್ಲ, ಹೀರೋ ಅವ್ರ ಪಾತ್ರ ಮಾಡ್ತಾರೆ. ಒಂದು ಒಳ್ಳೆ ಸ್ಕ್ರಿಪ್ಟ್ ರೆಡಿ ಆಗಾಗ ತುಂಬ ಟೈಮ್ ಬೇಕು. ನಾನು ಈಗ ಒಂದು ಸ್ಕ್ರಿಪ್ಟ್ ಬರಿತಾ ಇದ್ದೀನಿ, ರೆಡಿ ಆಗ್ತಲ್ಲ. ನಾನು ಇವತ್ತು ಯಾರಿಗೊಂದು ಕಥೆ ಹೇಳೋಕ್ಕೆ ಬಂದಿದ್ದೆ, ಅದು ರೆಡಿ ಆಗಿಲ್ಲ. ಅವ್ರಿಗೆ ಹೇಳಕ್ಕೆ ಬಂದಿದ್ದೀನಿ, ರೆಡಿ ಆಗಿಲ್ಲ ಅಂತೇಳಿ. ಈಗ ಹೀರೋ ಕತೆ ಹೇಳೋ ಮುಂಚೆ ನಮಗೆ ಓಕೆ ಆಗಬೇಕಲ್ಲ ಸರ್, ನಾವು ಡೈರೆಕ್ಷನ್ ಮಾಡೋದು. ನಮಗೆ ಓಕೆ ಆದಮೇಲೆ ನಾವು ಅವ್ರಿಗೆ ಹೇಳೋದು. ಜಗ್ಗುದನ್ನು ಅಂತಾರೆ 1 ವರ್ಷ ತಗೊಂಡಿದ್ದೆ ನಾನು. ಅಲ್ಲ 1 ವರ್ಷ ನಾನು ಸ್ಕ್ರಿಪ್ಟ್ ತಗೊಂಡಿದ್ದೆ. ಅವ್ರಿಗೆ ಹೇಳಿದ್ದೆ ಸರ್ 1 ದಿವಸ ಬಂದು ಹೇಳ್ತೀನಿ, ಆ ದಿವಸ ಹೇಳಿದ್ರು ಕತೆ ಓಕೆ ಆಯಿತು. ಸರಿ. ಸೊ ಈಸ್ ಹ್ಯಾಪಿ ಮ್ಯಾನ್ ನಾವು. ಹಾಂ, ಈ ಸರ್ ದರ್ಶನ್ ಸರ್. ಅಂದರೆ ಇನ್ನೊಂದು ನಿಮ್ಮ ನೆಕ್ಸ್ಟ್ ಮೂವಿಗೂ ಈಗ ಸ್ಕ್ರಿಪ್ಟ್ ನಡೀತಾ ಇದೆ, ನೀವೇ ಮಾಡ್ತಾ ಇದ್ದೀರಿ. ಬೈದಿವೆ ಹಿಡಿಯೋರು ನಮ್ಮ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಮುಂಬೈನಲ್ಲಿ? ಸಾಮಾನ್ಯ ಒಂದು ತುಂಬ ಜನ. ತುಂಬ ಬೇಡ, ನನಗೆ ಒಂದು ಅಂದಾಜು ಹೇಳಬೇಕು. ತುಂಬ ಅಂದರೆ ತುಂಬ ಜನ. ಒಂದು 5 ಲಕ್ಷ ಜಾಸ್ತಿ ಇದೆ ಸರ್. 10 ಲಕ್ಷ. ಒಂದು 5 ಲಕ್ಷದಲ್ಲಿ 4 ಲಕ್ಷ ಮಂಗಳೂರಿನವರು ಇದ್ದಾರೆ. ನೀವೇ ಮಂಗಳೂರಲ್ಲೇ ತಾನೇ ಫಸ್ಟ್ ಹೋಗಿದ್ದೆಲ್ಲ, ಅಲ್ಲಿ ಒಂದು 10 ಲಕ್ಷ ಜನ ಇರ್ಬೋದು ಅಂತ ಅನ್ಕೊಳ್ಳೋಣ. ನಮಗೆ ಸೆನ್ಸಸ್ ಇಲ್ಲ, 10 ಲಕ್ಷದಿಂದ ಜಾಸ್ತಿ ಇದ್ದಾರೆ ಸರ್. ಓಕೆ. ಅವ್ರಿಗೆಲ್ಲ ಕನ್ನಡ ಸಿನಿಮಾ ನೋಡ್ಬೇಕು ಅಂದ್ರೆ ಹೇಗೆ? ಅಲ್ಲಿ ಹಾಕಿರ್ತಾರೆ ಮೂವಿ ಲ್ಯಾಂಡ್ ಗೋರೆಗಾವಲ್ಲಿ ಹಾಕ್ತೀವಿ, ಸಾಯನಲ್ಲಿ ಹಾಕ್ತೀವಿ. ಸರಿ. ಎಲ್ಲ ಈಗ ಕನ್ನಡ ಪಿಕ್ಚರ್ ಕಂಟಿನ್ಯೂ ಬರುತ್ತೆ. ಓಕೆ. ಸಣ್ಣ ಪಿಕ್ಚರ್ ಬರುತ್ತೆ. ಓಕೆ. ಓಡುತ್ತೆ. ಮಾರ್ನಿಂಗ್ ಒಂದು ಶೋ ಹಾಕ್ತಾರೆ, ಓಡುತ್ತೆ. ಜನರಿಗೆ ಮೈಂಡ್ ಫಿಕ್ಸ್ ಆಗಿದೆ, ಈ ದಿವಸ ಇಲ್ಲಿ ಈ ಥಿಯೇಟರ್ಲಿ ಕನ್ನಡ ಪಿಕ್ಚರ್ ಬರುತ್ತೆ, ಜನ ಹೋಗ್ತಾರೆ. ಓಕೆ, ಅದು ಪ್ಯಾಟರ್ನ್ ಆಗಿದೆ. ಹೌದು. ಬಟ್ ಇದೇ ಪ್ಯಾಟರ್ನ್ ಚೆನ್ನೈಯಲ್ಲಿ ಆಗಲಿಲ್ಲ ನೋಡಿ, ಅಲ್ಲ? ಚೆನ್ನೈಲಿ, ಹೈದರಾಬಾದಲ್ಲಿ ಆಗಿಲ್ಲ. ಮುಂಬೈನಲ್ಲಿ ನೀವೆಲ್ಲ ಮುಂಬೈ, ಪೂನಾ, ನಾಸಿಕ್ ಎಲ್ಲ ಕಡೆ ಕನ್ನಡ ಪಿಕ್ಚರ್ ಹೋಗುತ್ತೆ. ಓಕೆ. ಯಾರು ಜಾಸ್ತಿ ಹೋಗುತ್ತೆ? ದರ್ಶನ್ ಸರ್ ಅವರು. ದರ್ಶನ್ ಮತ್ತೆ ಸುದೀಪ್ ಸರ್, ಉಪೇಂದ್ರ ಎಲ್ಲ ಕನ್ನಡ ಪಿಕ್ಚರಿಗೆ ಎಲ್ಲ ಹೋಗುತ್ತೆ. ಓಕೆ. ಎಲ್ಲ ಹೋಗುತ್ತೆ. ಉಪೇಂದ್ರ ಸರ್ದು ಹೋಗುತ್ತೆ, ದರ್ಶನ್ ಸರ್ದು ಹೋಗುತ್ತೆ, ಪುನೀತ್ ಸರ್ದು ಹೋಗುತ್ತೆ, ಶಿವಣ್ಣಂದು ಹೋಗುತ್ತೆ, ಎಲ್ಲ ಹೀರೋಗಳದ್ದು. ಅಂದರೆ ನಮ್ಮ ಹೋಟ್ಲಿನವ್ರು ತುಂಬ ಜನ ಇದ್ದಾರಲ್ಲ, ಹೌದು, ಜಾಸ್ತಿ ಕನ್ನಡ ಪಿಕ್ಚರ್. ಅಲ್ಲಿಂದ ಕರ್ನಾಟಕ ಮೇಲೆ ಪೇಪರ್ ಇದೆ, ಆ ಪೇಪರ್ಲಿ ಬರುತ್ತೆ ಈ ವಾರ. ಅಂದರೆ ಬರುವ ವಾರ ಅಂದರೆ ಈ ವಾರ ಹಾಕ್ತಾರೆ. ಈಗ ರಾಜ್ಕುಮಾರ್ ನಾಳೆಯಿಂದ ಬರುತ್ತೆ ಅಂತ ಬೆಳಿಗ್ಗೆ ಕಾಯ್ದಿರ್ತಾರೆ ಜನ. ಬೆಳಿಗ್ಗೆ 10 ಗಂಟೆ ಶೋ ಹೌಸ್ಫುಲ್ ಇರುತ್ತೆ. ನಮ್ದು ಜಗ್ಗದಾದ ಮೂವಿ ಲ್ಯಾಂಡ್ ಗೋರೆಗಾವಲ್ ಹಾಕಿದ್ದೀವಿ, 7 ದಿವಸ ಹೌಸ್ಫುಲ್ ಇತ್ತು. 7 days ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಎಷ್ಟು ಹೌಸ್ಫುಲ್ ಆಗಿದೆ. ಓಕೆ. 7 days ಹೌಸ್ಫುಲ್. ಒಳ್ಳೆಯದು. ಯಾಕೆಂದರೆ ಭಾಳಷ್ಟು ಕನ್ನಡಿಗರು ಈಗ ಬೇರೆ ಕನ್ನಡ ಅಲ್ಲಿ ಸೌತಲ್ಲಿ ಮಹೇಶ್ ಬಾಬುದನ್ನು ಒಂದೇ ಶೋ ಇರೋದು, ತಮಿಳ್ ಸೂಪರ್ ಸ್ಟಾರ್ ಅದನ್ನು ಒಂದು ರಜನಿಕಾಂತ್ ಸರ್ ಬಿಟ್ಟು ಮತ್ತೆ ಎಲ್ಲ ಸೌತ್ ಎಷ್ಟು ಒಂದೇ ಶೋ ಇರೋದು. ಡೈಲಿ ಒಂದು ಶೋ 10 ಗಂಟೆ ಅಥವಾ ಸಾಯಂಕಾಲ 5 ಗಂಟೆ ಒಂದೊಂದೇ ಶೋ ಇರೋದು. 4 ಶೋ ಅಲ್ಲಿ ಸೌತಲ್ಲಿ ಅಲ್ಲಿ ಚಾನ್ಸ್ ಇಲ್ಲ. ಒಂದು ಹೋಗದೆ ಪುಣ್ಯ. 10 o'clock ಒಂದು ಶೋ. ಓಕೆ. ಕನ್ನಡ ಅಭಿಮಾನಿಗಳು ಕನ್ನಡದವರು ಮೈಂಡ್ ಸೆಟ್ ಮಾಡಿ ಇಟ್ಟಿದಾರಲ್ಲ, ಜನ ನೋಡ್ತಾರೆ. ಸರಿ. ಸೊ ಅಂತೂ ಇನ್ನೊಂದು ಸಿನಿಮಾದು ನಿಂದು ರೆಡಿ ಆಗ್ತಾ ಇದೆ. ಸೊ ವೀಕ್ಷಕರೇ ನೋಡಿ, ಅದೇ ಹೇಳ್ತೀವಿ, ಇವರು ಹೆಚ್ಚುಗಾರಿಕೆ ರಾಘವೇಂದ್ರ ಹೆಗಡೆ ಅವ್ರದ್ದು ಏನಂದರೆ, ಅವರು ಇಷ್ಟು ವರ್ಷ ಆಗಿ ಬೇರೆ ಊರಿಗೆ ಹೋದರು, ಇಲ್ಲೇ ಬಂದು ಮತ್ತೆ ಹಣ ಹಾಕಿ ಹೀರೋ ಹಿಡಿದು ಒಂದು ಸಿನಿಮಾ ಮಾಡಿ ಗೆದ್ದರು. ಅಡಿಗರಿಗೆ ಗೆದ್ದರು ಅಂತ ಹೇಳ್ಬೋದು ಅಲ್ಲ. ಮಂಗಳೂರಲ್ಲಿ ಎಲ್ಲಿ ಬರುತ್ತೆ ನಿಮ್ಮೂರು? ಮಂಗಳೂರು ನಾರವಿ. ಓಕೆ. ನಾರವಿ ಅಂದರೆ ನಮ್ಮ ಮೂಡುಬಿದ್ರೆ ಪಕ್ಕ ಬರುತ್ತೆ. ಓಕೆ. ಬರ್ತಾ ಇರ್ತೀರಾ ಆಗಾಗ? ಹೋಗ್ತಾ ಇರ್ತೀನಿ. ಕರ್ನಾಟಕಕ್ಕೆ. ಓಕೆ, ತುಂಬ ಸಂತೋಷ. 2016 ಅತ್ಯುತ್ತಮ ಮೂವಿ ಅಂದರೆ ಕಮರ್ಷಿಯಲ್ ಮೂವಿ, ಪಕ್ಕಾ ಎಂಟರ್ಟೈನರು,
ಕಾಮಿಡಿ. ಈ ಸಿನಿಮಾನ ಕೊಟ್ಟ ಹೆಗ್ಡೆ ಅವರಿಗೆ ಅವ್ರು ಓದುಗರ ಆಯ್ಕೆ ಮಾಡಿ ಬಹುಮಾನ ಕೊಟ್ಟಿದ್ದಾರೆ, ಅವಾರ್ಡ್ ಕೊಟ್ಟಿದ್ದಾರೆ. ಆ ಅವಾರ್ಡ್ನ ಈಗ ಅವರಿಗೆ ನಾನು ಕೊಡೋದು, ನಾನು ಶ್ಯಾಮ್ ಸುಂದರು OneIndia.com ಮತ್ತು filmybit.com ಎಡಿಟ್ರು. ಸೊ ಲೆಟ್ಸ್ ಕಂಗ್ರ್ಯಾಚುಲೇಟ್ ರಾಘವೇಂದ್ರ ಹೆಗ್ಡೆ. ಸರ್ ಥ್ಯಾಂಕ್ಸ್ ಫಾರ್ ಆಲ್ ದಿ ವೇ ಕಮಿಂಗ್ ಟು ಯುವರ್ ಆಫೀಸ್. ಏನು ಬಾಂಬೆಯಿಂದ ಇಲ್ಲಿಗೆ ಬಂದ್ರೆ ಅಥವಾ ಹೇಗೆ? ಅದೇ ಬಾಂಬೆಯಿಂದ ಬಂದೆ. ಇಲ್ಲೂ ಆಫೀಸ್ ಇದೆಯಾ ನಿಮ್ಮದು? ಇಲ್ಲಿ ಆಫೀಸ್ ಇದೆ. ಓಕೆ. ಸ್ಟುಡಿಯೋಸ್ ಇಟ್ಕೊಂಡಿರಾ? ಇಲ್ಲ, ಸ್ಟುಡಿಯೋ ಮುಂಬೈ. ಇಲ್ಲಿ ಸ್ಟುಡಿಯೋ ನಮ್ಮ ಬಜೆಟಲ್ಲಿ ಬರೋದಿಲ್ಲ. ಓಕೆ. ಇಲ್ಲಿ ಅಷ್ಟು ಏನು ಇಲ್ಲ, ಅಲ್ಲಿ ಸಿಗೋಷ್ಟು. ಓಕೆ. ಅಲ್ಲಿ GCC ಎಲ್ಲ ಹೆವಿ ಬಜೆಟ್ ಇರುತ್ತೆ. ಹೌದು. ಇಲ್ಲಿ ಬಜೆಟ್ ಇರೋದಿಲ್ಲ. ಓಕೆ. ಏನು ಫೈನಾನ್ಷಿಯಲ್ ಕ್ಯಾಪಿಟಲ್ಲು? ಥ್ಯಾಂಕ್ ಯು ಸರ್. ರಾಘವೇಂದ್ರ ಹೆಗ್ಡೆ. ಹೆಗ್ಡೆ ಹೌದಾ? ಇದು ಹೆಗ್ಡೆ ಮಂಗಳ ನಾರಾವಿ ರಾಘವೇಂದ್ರ ಹೆಗ್ಡೆ. ನಾರಾವಿ ರಾಘವೇಂದ್ರ ಹೆಗ್ಡೆ ನಮ್ಮೂರಿನವರು, ಮುಂಬೈ ನಿವಾಸಿ ಮತ್ತು ಕನ್ನಡ ಸಿನಿಮಾ ಪ್ರೊಡ್ಯೂಸರು, ಜಗ್ಗುದಾದ ನಿರ್ಮಾಪಕರು. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.